ವಾತಾವರಣ ಏನು ಅನಿಸ್ತಾ ಇದೆ ಸರ್? ಎಲ್ಲ ಜನರು ರೆಸ್ಪಾನ್ಸ್ ನೋಡಿದ್ದಾರೆ ಸರ್? ವಾತಾವರಣ ಚೆನ್ನಾಗಿದೆ. ಜನರು ನಮ್ಮ ಮನವಿಗೆ ಸ್ಪಂದಿಸ್ತಾ ಇದ್ದಾರೆ. ಬಾಗಲಕೋಟೆನಲ್ಲಿ ಮೇಟಿಯವರು ಬಹಳ ಒಳ್ಳೆ ಕೆಲಸ ಮಾಡಿದ್ರು. 5 ಬಾರಿ ಶಾಸಕರಾಗಿದ್ರು, ಮತ್ತೆ 1 ಬಾರಿ ಪಾರ್ಲಿಮೆಂಟ್ ಮೆಂಬರಾಗಿದ್ರು, ಮಂತ್ರಿಯಾಗಿದ್ರು. ಮೇಟಿಯವರು ಎಲ್ಲಾ ಜನರ ಜೊತೆಲೂ ಚೆನ್ನಾಗಿದ್ರು, ಎಲ್ಲಾ ಜನರ ಜೊತೆಲೂ ಚೆನ್ನಾಗಿದ್ರು. ಅವರು ಒಂಥರ ಯಾರಿಗೂ ಕೂಡ ವೈರತ್ವ ಇರಲಿಲ್ಲ. ಅಜಾತ ಶತ್ರು ಅವರು. ವಿರೋಧವಾದ್ರಿಂದ ಬೈ ಎಲೆಕ್ಷನ್ ನಡೀತಾ ಇದೆ. ಸಿಂಪತಿ ಫ್ಯಾಕ್ಟರ್ ವರ್ಕ್ ಆಗ್ತಾ ಇದೆ. ಅವರು ಒಳ್ಳೆಯವರು, ಎಲ್ಲ ಜನಾಂಗವು ಕೂಡ ಸಜ್ಜನ ರಾಜಕಾರಣಿ, ಸುಚಾರಿತ್ರ ಇದ್ದಂಥ ರಾಜಕಾರಣಿ, ಪ್ರಾಮಾಣಿಕವಾಗಿ ಭಾವನೆ ಇದೆ. ಅದರಿಂದ ಅವ್ರ ಮಗನಿಗೆ ನಾವು ಟಿಕೆಟ್ ಕೊಟ್ಟಿರೋದ್ರಿಂದ ಮಗ 100ಕ್ಕೆ 100 ಗೆಲ್ತಾರೆ ಅಂತಕ್ಕಂಥ ನಿನ್ನೆಯಿಂದ ನಾನು ಪ್ರಚಾರ ಮಾಡಿಸ್ತಾ ಇದ್ದೀನಿ. ಸೊ ಎಲ್ಲ ಕಡೆ ಜನರ ಪ್ರೀತಿ ವಿಶ್ವಾಸ ವ್ಯಕ್ತ ಆಗ್ತಾ ಇದೆ. ಸರ್, ಈಗ ಮೇಟಿ ಅವರು ತಮಗೆ ಸಾಕಷ್ಟು ಲಾಯಲ್ ಆಗಿದ್ದಂಥವ್ರು, ಅದ್ರ ಜೊತೆಗೆ ಪಕ್ಷಕ್ಕೂ ನಿಷ್ಠೆ ಇದ್ದಂಥವ್ರು. ಆ ಒಂದು ವಿಚಾರದಲ್ಲಿ ಆಗಿರ್ಬೋದು, ಕಾಂಗ್ರೆಸ್ ಪಕ್ಷ ಗೆಲ್ಲುವ ವಿಚಾರದಿಂದ ತಾವು 5 ದಿನ ಇಲ್ಲಿ ಪ್ರಚಾರ ಮಾಡ್ತಾ ಇದ್ದಾರೆ. ಆದ್ರೆ ಬಿಜೆಪಿ ಏನ್ ಹೇಳ್ತಾ ಇದ್ದಾರೆ, ಸೋಲು ಭಯದಿಂದ ಸಿದ್ದರಾಮಯ್ಯನವರು ಇಲ್ಲಿ 5 ದಿನ ಬಿಟ್ಟು ಪ್ರಚಾರ ಮಾಡ್ತಾರೆ. ನಿಮ್ದೇ ಚುನಾವಣೆ ಒಂದೇ ದಿನ ಮಾಡಿದ್ರಿ, ಆದ್ರೆ ಇಲ್ಲಿ 5 ದಿನ ಮಾಡಕತ್ತೀರಿ ಅನ್ನುವಂಥದ್ದು ನಿಮ್ಮ ವಾದ ಮೇಲೆ. ಅಂದ್ರೆ ಇಲ್ಲಿ ಸೋಲು ಭಯದಿಂದ ಮಾಡ್ತಾ ಇದಾರೆ. ರಾಜ್ಯದ ಜನರಲ್ ಎಲೆಕ್ಷನ್, ಬೈ ಎಲೆಕ್ಷನ್. ಅವ್ರಿಗೆ ಬಿಜೆಪಿಯವರು ಸೋಲ್ತೀವಿ ಅನ್ನೋ ಭಯದಿಂದ ಈ ತರ ಎಲ್ಲ ಮಾತಾಡ್ತಾ ಇದ್ರು. ಇದು ಬೈ ಎಲೆಕ್ಷನ್ ಅಂತ ಗೊತ್ತಾಗಬೇಕು ಅಲ್ವಾ? ಬೈ ಎಲೆಕ್ಷನ್ ನಲ್ಲಿ ಇಲ್ಲಿ 4 ದಿನ ಮಾಡ್ತೀನಿ, ದಾವಣಗೆರೆಯಲ್ಲಿ 3 ದಿನ ಮಾಡ್ತೀನಿ. ಸೊ ಎಲ್ಲ ಭಾಗದಲ್ಲೂ ಕೂಡ ಓಡಾಡ್ತಾ ಇದ್ದೀವಿ. ಅವರು ತಮಗೆ ಉಲ್ಟಾ ಹೇಳ್ತಾ ಇದ್ದಾರೆ ಸರ್. ಶಾಸಕರಿಗೆ ಬಿಜೆಪಿ ಅವರು